ವೀಕ್ಷಕರೇ, ಎಲ್ಲರಿಗೂ ನಮಸ್ತೆ. ಈ ಸಂಚಿಕೆಯ ವಿಷಯ ಗೋಮಾತೆ. ಗೋಮಾತೆ ಕತೆ ಕೇಳುವುದಕ್ಕಿಂತ ಮುಂಚೆ ಧರ್ಮೋ ರಕ್ಷಿತ ರಕ್ಷಿತ ವಾಟ್ಸಪ್ ಚಾನಲನ್ನು ಫಾಲೋಅಪ್ ಮಾಡಿ ಹಾಗೂ ಎಲ್ಲರಿಗೂ ತಿಳಿಸಿ. ರಾಮಚಂದ್ರಪುರದಲ್ಲಿ ಕೆಂಪಯ್ಯ ಗಂಗಮ್ಮ ದಂಪತಿಗಳಿದ್ದರು. ಕೆಂಪಯ್ಯ ಅಡವಿಗೆ ಹೋಗಿ ಮರ ಒಡೆದು ಕಟ್ಟಿಗೆ ಹೊರೆ ತಂದು ಊರಲ್ಲಿ ಮಾರಿ ಆ ಹಣದಲ್ಲಿ ಸಂಸಾರ ಸಾಗಿಸುತ್ತಿದ್ದನು. ಗಂಗಮ್ಮ ಆ ಊರಿನಲ್ಲಿ 4 ಮನೆಗಳಲ್ಲಿ ಕಸ ಮುಸುರೆ ಮಾಡಿ ಹಣವನ್ನು ಕೂಡಿ ಇಡುತ್ತಾ ಹಲವು ದಿನಗಳಾದ ಮೇಲೆ ಹಸು ಕರುವನ್ನು ಕೊಂಡುಕೊಂಡಳು. ಆಮೇಲೆ ಹಸುವಿನ ಹಾಲು ಹಿಂಡಿ ಅದನ್ನು ಮಾರಿ ಗಂಡನಿಗೆ ಕುಟುಂಬ ಭಾರ ಕಡಿಮೆ ಮಾಡಿದಳು. ಅದೇನು ವಿಚಿತ್ರವೋ ಏನು, ಚಿನ್ನದಂಥ ಹಸು ಅವರ ಮನೆಗೆ ಕಾಲಿಟ್ಟ ಮೇಲೆ ಮನೆ ಕಳೆಯಾಗಿತ್ತು. ಆ ಗ್ರಾಮದ ದೊಡ್ಡ ಗೌಡ ತನ್ನ ಹೊಲವನ್ನು ಕೆಂಪಯ್ಯನು ನೋಡಿಕೊಳ್ಳುವಂತೆ ಹೇಳಿದನು. ಕೆಂಪಯ್ಯ ಆ ಹೊಲವನ್ನು ಮೊದಲು ಶುಭ್ರ ಮಾಡಬೇಕೆಂದು ಬೆಳೆದಿರುವ ಬೇಡದ ಗಿಡಗಳನ್ನು ಬೇರು ಸಹಿತ ಅಗಿಯತೊಡಗಿದನು. ಒಂದು ಪೊದೆ ಅಗಿಯುವಾಗ ಇದ್ದಕ್ಕಿದ್ದಂತೆ ಹಾವಿನ ಬರಿ ಒಂದು ಹೊರ ಬರುವುದಕ್ಕೂ ಕೆಂಪಯ್ಯ ಆರೆ ಅದರ ಮೇಲೆ ಬಿದ್ದು 2 ತುಂಡಾಗಿ ಸತ್ತು ಹೋಗುವುದಕ್ಕೂ ಸರಿ ಹೋಯಿತು. ಕೆಂಪಯ್ಯ ಅದಕ್ಕಾಗಿ ಚಿಂತಿಸದೆ ತನ್ನ ಕೆಲಸವನ್ನು ತಾನು ನೋಡಿಕೊಂಡು ಹೋದನು. ಸಾಯಂಕಾಲ ತನ್ನ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದವನು ಹೆಂಡತಿಯೊಂದಿಗೆ ನಡೆದಿದ್ದನ್ನು ಹೇಳಿದನು. ಇಂತಹ ವಿಷಯಗಳನ್ನು ಅಷ್ಟು ಹಗುರವಾಗಿ ತೆಗೆದುಕೊಳ್ಳಬಾರದು ಎಂದು ತುಸು ಕಳವಳದಿಂದ ಹೇಳಿದಳು. ಹುಚ್ಚಿಯಂತೆ ಮಾತಾಡಬೇಡ, ಆದರೂ ಯಾವ ಹಾವು ನನ್ನನ್ನು ಏನು ಮಾಡಲಾರದು, ನೀನು ಗಾಬರಿಯಾಗಬೇಡ ಎಂದನು ಕೆಂಪಯ್ಯ. ಆದರೂ ಗಂಗಮ್ಮನ ಮನಸ್ಸು ಸ್ಥಿಮಿತವಿಲ್ಲದೆ ತಪ್ಪಿಸಿತು. ಅವರ ಮನೆಯ ಹತ್ತಿರ ಇರುವ ಮಂತ್ರಗಾರನ ಹತ್ತಿರ ಹೋಗಿ ನಡೆದಿದ್ದನ್ನು ಹೇಳಿ ಆತನು ಮಂತ್ರಿಸಿಕೊಟ್ಟ ಮೆಣಸನ್ನು ತಂದು ಮನೆಯ ಸುತ್ತಲೂ ಚೆಲ್ಲಿದಳು. ಆಮೇಲೆ ಮನೆಯಲ್ಲಿ ಇರುವ ತೂತುಗಳನ್ನೆಲ್ಲ ಮುಚ್ಚಿದಳು. ಆ ರಾತ್ರಿಯ ಭಯದಿಂದಲೇ ನಿದ್ದೆ ಮಾಡಿದಳು ಗಂಗಮ್ಮ ಅಂದುಕೊಂಡ ಹಾಗೆಯೇ ಹಾವಿನ ಮರಿಯ ತಾಯಿ ಹಾವು ಮಗುವಿನ ಸಾವು ನೋಡಿ ಕೆಂಪಯ್ಯನ ಮೇಲೆ ಸೇಡು ತೀರಿಸಿಕೊಳ್ಳಲು ಅರ್ಧ ರಾತ್ರಿ ಕೆಂಪಯ್ಯನ ಮನೆಗೆ ಬಂದು ಸೇರಿತು. ಸೇಡು ಆವೇಶದಿಂದ ಹಾವು ಬುಸುಗುಟ್ಟುತ್ತಾ ಕೆಂಪಯ್ಯನ ಮನೆಯೊಳಗೆ ಹೋಗಲು ಪ್ರಯತ್ನಿಸತೊಡಗಿತು. ಆದರೆ ಒಳಗೆ ಹೋಗಲು ಚಿಕ್ಕ ರಂಧ್ರವೂ ಸಹ ಇಲ್ಲ. ಎಲ್ಲ ತೂತುಗಳು ಮುಚ್ಚಿವೆ. ಹಾವು ಕೋಪದಿಂದ ಮನೆಯ ಪಕ್ಕದಲ್ಲಿ ಇರುವ ಹಸುವಿನ ಕೊಟ್ಟಿಗೆಯ ಒಳಗೆ ಪ್ರವೇಶಿಸಿತು. ಒಳಗೆ ಹಸು ಕರು ಕಾಣಿಸಿತು. ಕೆಂಪಯ್ಯನ ಮೇಲೆ ಕೋಪದಿಂದ ಇದ್ದ ಹಾವು ಸರಸರನೆ ಹರಿದು ಹೋಗಿ ಹಸುವಿನ ಕರುವನ್ನು ಕಚ್ಚಿತು. ಕರು ದೊಡ್ಡದಾಗಿ ಹರಚುತ್ತಾ ಬಾಯಿಯಲ್ಲಿ ನೊರೆ ಬರಲು ಕೆಳಗೆ ಬಿದ್ದು ವಿಲವಿಲನೇ ಒದ್ದಾಡಿತು. ಆ ಕರುವಿನ ಅರಚಾಟ ಕೇಳಿ ಒಳಗಿದ್ದ ಕೆಂಪಯ್ಯ ಹೊರಗೆ ಬಂದರೆ ಅವನನ್ನು ಕಚ್ಚಿ ಸೇಡು ತೀರಿಸಿಕೊಳ್ಳಬೇಕೆಂದು ಅದು ಅಂದುಕೊಂಡಿತ್ತು. ಆ ಕಾರಣದಿಂದಲೇ ಕರುವನ್ನು ಕಚ್ಚಿತು. ಪಾಪ, ಅನ್ಯಾಯವಾಗಿ ಅದರ ಸೇಡಿಗೆ ಕರು ಬಲಿಯಾಯಿತು. ತನ್ನ ಮುದ್ದಿನ ಕಂದ ಊಹಿಸಲಾರದ ವಿಧವಾಗಿ ನೊರೆ ಕಕ್ಕುತ್ತಾ ಬಿದ್ದು ಹೋಗಿರುವುದನ್ನು ನೋಡಿದ ಹಸುವಿನ ಕಣ್ಣುಗಳು ಕೆಂಪಾಯಿತು. ದುಃಖ ಆವೇಶಗಳಿಂದ ಎದುರಲ್ಲಿ ಬುಸುಗುಟ್ಟುತ್ತಿರುವ ಹಾವನ್ನು ನೋಡಿತು. ಅದಕ್ಕೆ ಅಷ್ಟು ಬಲಧೈರ್ಯ ಎಲ್ಲಿಂದ ಬಂದಿತೋ ಏನೋ. ಜೋರಾಗಿ ಅರಚುತ್ತಾ ತನ್ನ ಕಾಲಿಂದ ಆ ಹಾವನ್ನು ನುಚ್ಚುನೂರು ಮಾಡಿತು. ಕಣ್ಣ ಮುಂದೆ ಹೆತ್ತ ಮಗನು ಸತ್ತು ಹೋಗಿದ್ದನ್ನು ನೋಡಿ ಅದಕ್ಕೆ ರಾಕ್ಷಸ ಬಲ ಬಂದಿರಬೇಕು. ಗಂಗಮ್ಮನಿಗೆ ಹೊರಗಿರುವ ಕೊಟ್ಟಿಗೆಯಿಂದ ಹಸು ಭಯಂಕರವಾಗಿ ಅರಚುವುದು ಕೇಳಿ ಗಂಡನನ್ನು ಎಬ್ಬಿಸಿ ಹೊರಗೆ ಬಂದು ನೋಡಿದನು. ನುಚ್ಚು ನೂರಾಗಿ ಬಿದ್ದಿರುವ ಹಾವು ನೊರೆಕಕ್ಕೆ ಸತ್ತು ಹೋಗಿರುವ ಕರುವನ್ನು ನೋಡಿದರು. ಏನಾಗಿರಬಹುದೆಂದು ಅವರಿಗೆ ಅರ್ಥವಾಯಿತು. ತಾನು ಮಾಡಿದ ತಪ್ಪಿನಿಂದ ಹಸು ತನ್ನ ಕರುವನ್ನು ಕಳೆದುಕೊಂಡಿತು. ಪಾಪ, ತನ್ನ ಕರುವನ್ನು ಬಲಿ ಕೊಟ್ಟಿದ್ದು ಮಾತ್ರವಲ್ಲದೆ ತನಗೂ ತನ್ನ ಕುಟುಂಬಕ್ಕೂ ಶಾಶ್ವತ ರಕ್ಷಣೆ ಕಲ್ಪಿಸಿದೆ. ಜನ್ಮದಲ್ಲಿ ಮರೆಯಲಾರದ ಉಪಕಾರ ಮಾಡಿದ ಈ ಗೋಮಾತೆಯ ಋಣವನ್ನು ತೀರಿಸಲು 7 ಜನ್ಮಗಳು ಸಾಲದು ಎಂದು ಅಂದುಕೊಂಡ ಕೆಂಪಯ್ಯ ಕೃತಜ್ಞತೆಯಿಂದ, ಗಂಗಾ, ಈ ಹಸು ನಮ್ಮ ಭಾಗದ ದೇವತೆ ಎಂದು ಹೇಳಿದಾಗ ಆತನ ಕಣ್ಣಲ್ಲಿ ನೀರು ತುಂಬಿತು. ನೋಡಿ, ಕೇಳಿದರಲ್ಲ ವೀಕ್ಷಕರೇ, ಗೋಮಾತೆಯಾಗಲಿ ಸಾಕು ಪ್ರಾಣಿಗಳಾಗಲಿ ನಮಗೆ ಯಾವ ರೀತಿ ರಕ್ಷಣೆ ಕೊಡುತ್ತದೆ ಅಂತ. ಅದಕ್ಕೆ ನಾವು ಗೋಮಾತೆಯನ್ನು ದೇವರೆಂದು ಪೂಜಿಸುವುದು. 3 ಕೋಟಿ ದೇವರುಗಳು ಗೋಮಾತೆಯಲ್ಲಿ ಇರುತ್ತದೆ ಎಂದು ನಾವು ಮನೆಯಲ್ಲಿ ಸಾಕುವುದು. ವೀಕ್ಷಕರೇ, ಈಗ ಬೇಸಿಗೆಯ ತಾಪಮಾನ ತುಂಬ ಇದೆ. ಆದ ಕಾರಣ ನೀವು ಒಂದು ಬೋಲಿನಲ್ಲಿ, ಒಂದು ಪಾತ್ರೆಯಲ್ಲಿ ಮನೆಯ ಬಳಿ, ಮೇಲೆ ಹಾಗೂ ಮುಂಭಾಗ ನೀರು ತುಂಬಿ ಇಡಿ. ಸಾಧ್ಯವಾದಷ್ಟು ಒಂದು ಬಟ್ಟೆನಲ್ಲಿ ಕೂಡ ಆಹಾರ ಕೂಡ ಇಡಿ. ಇದರಿಂದ ಪ್ರಾಣಿ ಪಕ್ಷಿಗೆ ಅನುಕೂಲವಾಗುತ್ತದೆ. ಇದೇ ರೀತಿಯ ಹೆಚ್ಚಿನ ವಿಷಯಕ್ಕಾಗಿ ಧರ್ಮೋ ರಕ್ಷಿತ ರಕ್ಷಿತ ವಾಟ್ಸಪ್ ಚಾನಲನ್ನು ಫಾಲೋಅಪ್ ಮಾಡಿ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು.